Audio Jungle. Audio Jungle. ನೋಡಿ ಪ್ರಾನ್ಸ್ ಫ್ರೈ ಮಾಡೋಣ. ನೋಡಿ 2 kg ಯಾರೋ ಬೇರೆಯವರಿಗೆ ನೋಡಿ ಫ್ರೈ ಮಾಡೋಕ್ಕೆ ಕೊಟ್ಟಿದ್ದಾರೆ. 2 kg ಇದೆ ಇದು. ನೋಡಿ ಕ್ಲೀನ್ ಮಾಡಿ ಇಷ್ಟೇ ಆಗೋದಿದು. 2 kgಗೆ 1 kg ಬರುತ್ತೆ ನೋಡಿ, ದೊಡ್ಡದು. ನಾನು ತೋರ್ಸೋದಕ್ಕೋಸ್ಕರ 2 ಹಂಗೆ ಇದು ತಲೆ ಇರೋದು ತಗೊಬಂದಿದ್ದೆ ನೋಡಿ. ಇದರಲ್ಲಿ ನೋಡಿ ಇದನ್ನೆಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ತಾರೆ. ಬಿಸಾಕಿದ್ಮೇಲೆ ಇದು ಇಷ್ಟ ಆಗುತ್ತೆ. ಅದಕ್ಕೆ ನಾನಿಲ್ಲಿ ವೀಡಿಯೋಕ್ಕೆ ತೋರ್ಸೋಕ್ಕೋಸ್ಕರ 2 ಇಟ್ಕೊಬಂದಿದ್ದೆ ಫ್ರಾನ್ಸು. ನೋಡಿ ಸಮುದ್ರದ್ದು ವೈಟ್ದು ತುಂಬ ಚೆನ್ನಾಗಿರುತ್ತೆ. ಇದ್ರ ಬಿರಿಯಾನಿ ಮಾಡಬೇಕು, ಇದ್ರ ತುಂಬ ಚೆನ್ನಾಗಿರುತ್ತೆ. ಇದ್ರ ಮಸಾಲೆ ಸ್ವಲ್ಪ ಇದ್ರೆ ಸಾಕು, ಎಷ್ಟಾದರೂ ಊಟ ಮಾಡ್ಬೋದು, ಆ ಥರ ಇರುತ್ತೆ ನೋಡಿ. ಇದನ್ನು ಎಲ್ಲ ಇದು ಒಳ್ಳೆ ಇದ್ರ ಥರ ವಡೆ ಥರ ಫ್ರೈ ಮಾಡಬೇಕು. ಇದು ಸಿಪ್ಪೆ ಮಾತ್ರ ತಿನ್ನೋಕ್ಕಾಗಲ್ಲ, ಸಿಪ್ಪೆ ಕ್ಲೀನ್ ಮಾಡೋದು ತೋರಿಸ್ತೀನಿ ನೋಡಿ ನಾನು. ನೋಡಿ ಈ ಮೂತಿನ ಹಿಂಗೆ ತೆಗೆದುಬಿಟ್ಟು ನೋಡಿ ಈ ಥರ ಹಿಂಗೆ ನೋಡಿ ಇದನ್ನು ಈ ಥರ ಎಳೆದ್ರೆ ನೋಡಿ ಫುಲ್ ಕಸ ಎಲ್ಲ ಬಂತು. ಮತ್ತು ನೋಡಿ ಇದನ್ನು ಚಾಕಲ್ಲಿ ಇದರಲ್ಲಿ ನೋಡಿ ಇದ್ರ ಹೊಟ್ಟೆ ಹಿಂಗೆ ಕುಯ್ದರೆ ಇಲ್ಲೊಂದು ಗೆರೆ ಥರ ಬರುತ್ತೆ, ಮಣ್ಣು. ಅದನ್ನು ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಅದನ್ನು ಸಿಗಡಿ ಕ್ಲೀನ್ ಆದಮೇಲೆ, ಇಲ್ಲಾಂದರೆ ಕ್ಲೀನ್ ಮಾಡೋಕ್ಕೆ ಬರದೇ ಇದ್ದಾರೆ ನೋಡಿ. ಮಂಗಳೂರು ಕಡೆ ಎಲ್ಲರಿಗೂ ಬರುತ್ತೆ, ಆ ಕಡೆ ಎಲ್ಲ ತುಂಬ ಜನ ತಿಂತಾರೆ ನೋಡಿ, ಗೊತ್ತಿರುತ್ತೆ ನೋಡಿ. ಈ ಥರ ಓಪನ್ ಮಾಡಿಬಿಟ್ಟು ಈ ಥರ ಮಣ್ಣೆಲ್ಲ ತೆಗೆದ್ರಾಯ್ತು. ಈ ಥರ ಒಂದು ದಾರ ಥರ ಬರುತ್ತೆ ಮಣ್ಣು ನೋಡಿ. ಅಂಗಡಿಲೇ ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಅದ್ರ ಮಣ್ಣೆಲ್ಲ ತೆಗೆದ್ರಾಯ್ತು ಈ ಥರ. ಈಗ ಮಸಾಲೆ ಹಾಕೋದು ಹೇಳ್ಕೊಡ್ತೀನಿ ನಾನು. ನೋಡಿ ನೀರೆಲ್ಲ ಕ್ಲೀನಾಗಿ ತೆಗಿಬೇಕು. ಕ್ಲೀನಾಗಿ ತೊಳೆದಿದ್ದೀನಿ ನೋಡಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ, ಒಳ್ಳೆ ಚಕ್ಲಿ ಥರ ಇರುತ್ತೆ ತಿನ್ನೋದಕ್ಕೆ. ಪ್ರಾನ್ಸು ಇದು ತುಂಬ ರೇಟು ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವಿದು ಮಾಡಿಕೊಟ್ಟಿದ್ಕೊನೋ ಅವರು ದುಡ್ಡು ಕೊಡ್ತಾರೆ, ನಾವು ಮನೆಯಲ್ಲಿ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಇಲ್ಲಾಂದರೆ ತುಂಬ ಉಪ್ಪಾಗುತ್ತೆ. ಮಸಾಲೆಯಲ್ಲಿ ಉಪ್ಪು ಇರುತ್ತೆ ಸ್ವಲ್ಪ ನೋಡಿ. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ, ಯಾಕೆಂದರೆ ಮಸಾಲೆ ಹಿಡೀಲಿ ಅಂತ, ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ. ನೀವು ಮನೇಲಿ ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಇಟ್ಟಿದ್ರೂ ಹಾಕ್ಬೋದು ನೀವು ನೋಡಿ. ನಾನು ಹಚ್ಚ ಖಾರದ ಪುಡಿ ನೋಡಿ, ಮನೆಯಲ್ಲೇ ಬಿಡಿಸಿರೋದು ಖಾರದ ಪುಡಿ. ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ. ನೋಡಿ ಚೆನ್ನಾಗಿ ಮಸಾಲೆ ಹಿಡಿಯೋದಕ್ಕೋಸ್ಕರ 1 ಮೊಟ್ಟೆ ಹಾಕೋಣ. ನೀರೆಲ್ಲ ಚೆನ್ನಾಗಿ ತೆಗೆದಿರಬೇಕು. ಇದು ಹಂಚ ಮೇಲೆ ನಾವು ಮೀನು ಫ್ರೈ ಮಾಡ್ತೀವಿ ನೋಡಿ, ಆ ಥರ ಮಾಡೋದಕ್ಕೆ ಇದು ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾನು ಇನ್ನೂ 2 ಪಾಕಿಟು ಮಸಾಲೆ ಹಾಕ್ತೀನಿ ನಾನು. ನೀಟಾಗಿ ಕಲಸೋಣ ಇದು ನೋಡಿ. ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಮೊಟ್ಟೆ ಹಾಕೋದು. ನೋಡಿ ಇದಕ್ಕೆ ನಾನು ತೇಜು ಫಿಶ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ತೇಜು ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದು ಪೌಡ್ರೆಲ್ಲ ಹಾಕೋದು ತೋರಿಸ್ಬಾರ್ದು ಅಂತಾರೆ, ಆದರೆ ತೋರಿಸ್ಬೇಕು. ಇದೆಲ್ಲ ಅಡ್ವರ್ಟೈಸಲ್ಲೆಲ್ಲ ಬರ್ತಾವೆ ನೋಡಿ ತೇಜುದು. ತುಂಬ ಅವ್ರದ್ದು ಮಸಾಲೆ ಇದೆ, ತೇಜು ಅವ್ರದ್ದು ತುಂಬ ಚೆನ್ನಾಗಿರ್ತವೆ. ತೇಜು ಅವ್ರದ್ದಿದೆ, ಇವಾಗ ಕಿಂಗ್ಫಿಶರ್ ಅವ್ರದ್ದಿದೆ ಮಸಾಲೆ. ಇದೆಲ್ಲ ಕಂಪ್ನಿ ಅವ್ರದ್ದು, ಅದಕ್ಕೋಸ್ಕರ ತೋರಿಸ್ಬೋದು, ಏನಾಗಲ್ಲ ನೋಡಿ. ಇದರಲ್ಲೇ ಎಲ್ಲ ಇರುತ್ತೆ, ಫುಲ್ಲು ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲ ಥರ ಇದರಲ್ಲೇ ಇರುತ್ತೆ ನೋಡಿ. ಮೀನು ಮಾಡ್ಬೋದು, ಸಿಗಡಿನೂ ಮಾಡ್ಬೋದು ನೋಡಿ. ಇಲ್ಲೇ ಹಾಕಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರೆ ಏನೇನು ಹಾಕಿದ್ದೀವಿ ಅಂತ. ಕನ್ನಡದಲ್ಲೂ ಕೊಟ್ಟಿರ್ತಾರೆ, ಇಂಗ್ಲೀಷಲ್ಲೂ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನಾನು ಇದಕ್ಕೆ 2 ಪಾಕಿಟ್ ಹಾಕಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೀನಿ, ಇದರಲ್ಲೇ ಕಾರ್ನ್ಫ್ಲವರ್ ಎಲ್ಲ ಇರುತ್ತೆ, ಆದರೆ ಸ್ವಲ್ಪ ಮಸಾಲೆ ಹಿಡೀಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ. ನೀವು ಮನೇಲಿ ಮಾಡುವಾಗ ನೀರೆಲ್ಲ ಕ್ಲೀನಾಗಿ ತೆಗೆದು
ಇದ್ರ ಮಸಾಲೆ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಗೊಜ್ಜು ಥರ ಮಾಡಿ ಇದನ್ನು ಹಾಕಿ ಎಷ್ಟು ಊಟ ಮಾಡ್ಬೋದು ಅಂತೀರ. ತುಂಬ ರುಚಿ ಇರುತ್ತೆ. ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಇದು ಫ್ರೈ ಮಾಡೋದು ತೋರಿಸ್ತೀನಿ. ಕಲಸಿ ಸ್ವಲ್ಪ ಹೊತ್ತಾಗಲಿ, ಆಮೇಲೆ ಫ್ರೈ ಮಾಡ್ತೀನಿ ನಾನು. ನೋಡಿ ನಾನು ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ. ನೋಡಿ ಎಣ್ಣೆ ಬಿಸಿಯಾಗಿದೆ. ಎಲ್ಲ ಹಿಂಗೆ ಒಂದೊಂದೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ಹೀಗೆ ಒಂದೊಂದು ಹಾಕ್ಕೊಳ್ಳೋಣ. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸಿ. ಸ್ವಲ್ಪ ತುಂಬ ಗಟ್ಟಿಯಾಗೂ ಬೇಯಿಸ್ಬಾರ್ದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಗಡಿ, ಇಂಗ್ಲೀಷಲ್ಲಿ ಪ್ರಾನ್ಸ್ ಅಂತಾರೆ, ಸಿಗಡಿ ಅಂತಾರೆ. ಇದು ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಆದರೆ ಅವರು ಫ್ರೈ ಮಾಡೋಕ್ಕೆ ಹೇಳಿದ್ದಾರೆ. ಮೀನು ಕೇಳೋದಂತೆ, ಮೀನಿಲ್ಲ ಅಂತೇಳಿ ಸಿಗಡಿ ತಂದಿದ್ದಾರೆ ಫ್ರೈ ಮಾಡೋಕ್ಕೆ. ಇದ್ರ ಮೇಲೊಂದು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ ನಾವೇನಾರು ಚಾನಲಲ್ಲಿ ಲೈವ್ ಏನಾರು ಮಾಡುವಾಗ ಒಂದೊಂದು ದರಿದ್ರದವು ಬರ್ತವೆ ಫ್ರೆಂಡ್ಸ್. ಮಸಾಲೆ ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಗಿಲ್ಲ ಫ್ರೆಂಡ್ಸ್, ಟು ಬಿ ಹಾನೆಸ್ಟ್. ಆಯಿತು ಆಯಿತು. ಟ್ರೈ ಮಾಡಬೇಡಿ. ಒಂದೊಂದು ಲೈವಲ್ಲಿ ಬರ್ತಾರೆ, ಒಂದೊಂದು ಬೇವರ್ಸಿಗಳು ಬರ್ತಾರೆ. ಆ ಬೇವರ್ಸಿಗಳಿಗೇನು ಇದು ಕೊಡಬಾರ್ದು. ಗೊತ್ತಿರೋರೇ ID ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ನಿಮ್ಮ ಮುಖ ತೋರಿಸಿ ಅದು ಇದು ಅಂದ್ಕೊಂಡು ಸುಮ್ಮನೆ ಬರೋದು. ಅವರೇನು ಒಂದು ಲೈಕು ಕೊಡಲ್ಲ, ಇಲ್ಲ ಅಂದರೆ ಸಪೋರ್ಟು ಮಾಡಲ್ಲ. ಸುಮ್ಮನೆ ಲೈವಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಮಾತಾಡೋದು ಆ ಥರ ಎಲ್ಲ ಮಾಡ್ತಾರೆ. ಅಂಥ ದರಿದ್ರ ಬೇವರ್ಸಿಗಳಿಗೇನು ಮಾಡೋಕ್ಕಾಗಲ್ಲ. ಅವ್ರ ಮಕ್ಕಳನ್ನ ಆಯ್ತು ನೀರು ಕುಡಿಯ ಅನ್ಬೇಕಷ್ಟೇ. ಅವರಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಬೇಕು ಅಂತ ID ಕ್ರಿಯೇಟ್ ಮಾಡ್ಕೊಂಡು ಗೊತ್ತಿರೋರೇ ಆ ಥರ ಮಾಡೋದು. ನಾವು ಅಂದ್ಕೊಳ್ಳೋದು ಗೊತ್ತಿಲ್ಲದೇವ್ರವ್ರ ಎಲ್ಲ ಬರೋದು. ಕನ್ನಡ ಗೊತ್ತಿರೋರೇ ಆ ಥರ ಟೈಪ್ ಮಾಡಿ ಬರೋದು. ನನಗೆ ಓದಕ್ಕೆ ಬರೋಲ್ಲ ಅಂತ ಇದ್ನಲ್ಲ, ನನಗೆ ಬೇಗ ಓದಕ್ಕೆ ಬರೋಲ್ಲ. ಮನಸ್ಸಲ್ಲಿ ಓದ್ತೀನಿ, ಆದರೆ ಬಾಯ್ಬಿಟ್ಟು ಓದಕ್ಕೆ ಬರೋಲ್ಲ. ಕನ್ನಡನಾದರೂ ಅಷ್ಟೇ ಬೇಗ ಎದುರಿಗೆ ಅಕ್ಷರ ಮನಸ್ಸಲ್ಲಿ ಬೇಗ ಟಕ್ಕಂತ ಓದ್ಬೋದು. ಎದುರಿಗಿರೋ ಅಕ್ಷರನ ನಾನು ಬಾಯ್ಬಿಟ್ಟು ಹೇಳುವಾಗ ಲೇಟ್ ಆಗುತ್ತೆ. ಅದು ಹೇಳುವಾಗ ತೊದಲು ಬರುತ್ತೆ, ನನಗೆ ಹೇಳೋಕ್ಕೆ ಬರೋಲ್ಲ. ಆ ಊ ಈ ಆ ಈ ಅಂತ ಕೂಡಿಸಿ ಹೇಳೋ ಅಷ್ಟರೊಳಗೆ ಲೇಟ್ ಆಗುತ್ತೆ. ಅದಕ್ಕೇ ಒಬ್ಬೊಬ್ಬರು ಈ ಇಂಗ್ಲೀಷು ಬೇರೆ ಓದಕ್ಕೆ ಬರೋಲ್ಲ. ಕನ್ನಡನಾರು ಕೂಡಿಸಾದ್ರೂ ಓದ್ತೀನಿ, ಇಂಗ್ಲೀಷ್ ಅದು ಬರೋಲ್ಲ. ಒಬ್ಬೊಬ್ಬರು ಹಂಗಲ್ಲ. ಈ ದರಿದ್ರ ಬೇವರ್ಸಿಗಳು ಇರ್ತಾವಲ್ಲ, ಏನೇನೋ ಟೈಪ್ ಮಾಡೋದು, ಬೇರೆ ಬೇರೆ ಏನಾರು ಕಳಿಸೋದು, ಆ ಥರ ಕಳಿಸ್ತಾರೆ. ಈ ದರಿದ್ರ ಬೇವರ್ಸಿಗಳಿಗೋಸ್ಕರನೇ ಒಬ್ಬೊಬ್ಬರು ತೆಗಿ ಲೈವ್ ಮಾಡೋದೆಲ್ಲ ಕ್ಯಾನ್ಸಲ್ ಮಾಡ್ತಾರೇನ. ಇನ್ನೇನು ಮಾಡೋದು, ಈ ಬೇವರ್ಸಿಗಳಿಗಾಗಿ ಬಿಟ್ಟಾಕ್ಬೇಕಲ್ಲ ಅಂತ. ಆದರೆ ನಾವು ಬಿಟ್ಟಾಕಲ್ಲ. ಆದ್ರೂ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಹೆಸರು ಮಾಡಿದ್ದಾರೆ. ಅಂಥ ಬೇವರ್ಸಿಗಳಿಗೆಲ್ಲ ಎದುರಬಾರ್ದು. ಆ ಬೇವರ್ಸಿಗಳೇ ಇವರು ಬೈತಾರಲ್ಲ ಮಂಗ್ಳೂರು ಕಡೆ, ಬ್ಯಾವರ್ಸಿ ಅಂತ, ಆ ಥರ ಬ್ಯಾವರ್ಸಿ ಅಂತ ಬಿಟ್ಟಾಕ್ಬಿಟ್ಟು ಲೈವ್ ಮಾಡ್ತಾ ಇರಬೇಕು. ಆ ಥರ ಮೆಸೇಜ್ ಬಂದರೆ ಡಿಲೀಟ್ ಮಾಡಿ ಬಿಸಾಕ್ತಾ ಇರಬೇಕು. ಮುಂದೆ ಹೋಗ್ತಾ ಇರಬೇಕು. ಮುಂದೆ ಹೋಗ್ತಾ ಇರು ಅಂತ. ಮುಂದೆ ಬರೋರನ್ನ ಹಿಂದೆ ತಳ್ಳಕ್ಕೆ ನೋಡ್ತಾರೆ ಜನಗಳು. ಮುಂದೆ ಹೋಗೋಕ್ಕೆ ಯಾವತ್ತೂ ಬಿಡಲ್ಲ. ಅಂಥ ಬ್ಯಾವರ್ಸಿ ಜನಗಳಿದ್ದಾರೆ. ಅಂಥ ಬೇವರ್ಸಿ ಜನಗಳಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯವ್ರಿಗೆ ಹೇಳ್ತಾ ಇಲ್ಲ. ನೀವೇನೋ ಅನ್ಕೋಬೇಡಿ, ಒಳ್ಳೆಯವ್ರೇನೋ ಅನ್ಕೋಬೇಡಿ. ಆ ಕೆಟ್ಟ ಬೇವರ್ಸಿಗಳು ID ಕ್ರಿಯೇಟ್ ಮಾಡ್ಕೊಂಡು ಬರ್ತಾರಲ್ಲ, ಅಂಥ ಬೇವರ್ಸಿಗಳಿಗೆ ಹೇಳ್ತಾ ಇದ್ದೀನಿ. ಅಂಥ ಬೇವರ್ಸಿ ಜನಗಳಿಗೆ ಹೇಳ್ತಾ ಇದ್ದೀನಿ. ಅಂಥ ದರಿದ್ರ ಜನಗಳಿಗೆ ಹೇಳ್ತಾ ಇದ್ದೀನಿ. ನಮಗೂ ಕೋಪ ಬರುತ್ತೆ. ಯಾಕೆ ಬರೋಲ್ಲ? ಆ ಥರ ಎಲ್ಲ ಕಳಿಸುವಾಗ ಕೆಟ್ಟ ಕೋಪ ಬರ್ತಾಯಿತ್ತು ನನಗೆ. ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅದರಲ್ಲಿ ಬೈಬೇಕಲ್ಲ ಅಂತ ಸುಮ್ಮನಾಗಿದ್ದೀನಿ. ಅದರಲ್ಲೂ ಬೈದಿದ್ದೀನಿ. ಸ್ವಲ್ಪ ಸೈಡಲ್ಲಿರೋರು ಕೇಳಿಸ್ಕೊತಾ ಇದ್ರು ಅನಿಸುತ್ತೆ. ನಮಗೇನು ರೋಷ ಬರಲ್ವ? ನಾವೇನು ಹಳ್ಳಿಯವ್ರೆ, ನಮಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಗದ್ಕೆಟ್ಟು ಮುಂಡೆಯವರು ಬರ್ತಾರೆ. ಒಬ್ಬೊಬ್ಬರು ಗದ್ಕೆಟ್ಟವರು ದರಿದ್ರ ಬೇವರ್ಸಿಗಳು ಬರ್ತಾರೆ. ಆ ಥರದವ್ರ ಯೂಟ್ಯೂಬು ಬೇವರ್ಸಿಗಳು ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇ ಯಾರೂ ಇಲ್ಲ. ಎಲ್ಲ ಕೆಟ್ಟ ಇದ್ರವರು ಇರ್ತಾರೆ. ಅವರು ಬೆಣ್ಣೆ ಕೃಷ್ಣ ಅಮ್ಮವರು ಬೈಯೋದು ಕರೆಕ್ಟು. ಅವರಿಗೂ ಅಷ್ಟೇ ಗೊತ್ತಿರೋರೇ ಆ ಥರ ಮಾಡ್ತಾರೆ, ಗೊತ್ತಿಲ್ಲದವ್ರಲ್ಲ. ನನ್ನ ಕೋಪನ ಆಚೆ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಬೈತಾಯಿದ್ದೀನಿ. ಯಾರು ಏನೋ ಅನ್ಕೋಬೇಡಿ. ವಿಡಿಯೋನ ನೋಡಿ
ವಿಡಿಯೋನ ನೋಡ್ತಾರೋ ಬಿಡ್ತಾರೋ ಒಂದು 20-30 ಜನನೂ ನೆಟ್ಟಿಗೆ ನೋಡ್ತಾ ಇಲ್ಲ. ಅದರಲ್ಲಿ ಯಾಕೆ ನಾಂತಿಗ ಹರ್ಕೊಂಡು ಇದು ಮಾಡ್ಬೇಕು ಅವರಿಗೆ, ಅಯ್ಯೋ ನೋಡಿ 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 ಅಂತ. ಆ ಕೊರೋನಾ ಬಂದು ಸಾಯ್ತಾಯಿದ್ರಲ್ಲ ಅವಾಗ ನೋಡ್ತಾಯಿದ್ರು, ಈಗ ನೋಡೋಕೆ ಸಾಯ್ತಾರೆ ಜನ. ಆ ಕೊರೋನಾ ಬಂದು ಸಾಯ್ತಾಯಿದ್ರಲ್ಲ ಆಗ ನೋಡೋರು, ಎಲ್ಲ ಮನೇಲಿ ಬಿದ್ದಿರೋರು, ಎಲ್ಲರಿಗೂ ವಾಚ್ ಅವರ್ ಎಲ್ಲ ಮಾಡಿಕೊಡೋರು. ಈಗ ಗೊತ್ತಿರೋ ಬೇವರ್ಸಿಗಳು ನೋಡೋಕೆ ಸಾಯ್ತಾರೆ. ಆ ಥರ ಎಲ್ಲ ನೋಡಲಿ ಎಲ್ಲ ಡಿಲೀಟ್ ಮಾಡಿ ಬಿಸಾಕಲಿ. ಉಗೀತಾ ಇರ್ಬೇಕಷ್ಟೇ. ಯಾವಳೋ ಗೊತ್ತಿರೋ ದರಿದ್ರ ಮುಂಡೆನೇ ನನಗೆ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ದಿದ್ದು. ಯಾವುದೋ ಹುಡುಗನ ಹೆಸ್ರು ಐಡಿ ಹಾಕ್ಯಬಿಟ್ಟು ಅದು ಇದು ಅಂತ, ಆಂಟಿ ನಿಮ್ಮ ಮುಖ ತೋರಿಸಿ, ನಿಮ್ಮ ಚಿಕ್ಕ ತೋರಿಸಿ ಅಂತವ. ಅವ್ನ ಮಕ್ಕನ್ನ ಆಯ್ತು ನೀರು ಕುಡಿಯ. ನಂಗೆ ಕೆಟ್ಟ ಕೋಪ ಬರ್ತೈತೆ, ಅದಕ್ಕೆ ನಾಯಿ ಉಗ್ದಂಗೆ ಉಗಿಬೇಕು ಅನ್ನಿಸ್ತೈತೆ ನೋಡಿ. ಇದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳೋಣ ಹಿಂಗೆ. ಅದಕ್ಕೋಸ್ಕರನೇ ಇದನ್ನು ಸುಮ್ಮನೆ ತೋರಿಸೋದಕ್ಕೋಸ್ಕರನೇ ಇದು ವೀಡಿಯೋ ಮಾಡ್ತಾಯಿದ್ದೆ ನಾನು, ಉದ್ಯೋಗಕ್ಕೋಸ್ಕರನೇ. ಅವರಿಗೆ ಈ ವಿಡಿಯೋ ನೋಡಿದ್ರು ಪರವಾಗಿಲ್ಲ, ನೋಡಲ್ಲ ಅಂತ ಗೊತ್ತು ವೀಡಿಯೋಗಳನ್ನ ನೆಟ್ಟಿಗೆ. ಸುಮ್ಮನೆ ಬಂದ್ಬಿಟ್ಟು ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ನೋಡ್ಬಿಟ್ಟು ಆಂಟಿ ಪಿಂಟಿ ಕುಂಟಿ ಅಂದ್ಕೊಂಡು ನೆಗದು ಬಿದ್ದು ಹಾಳಾಗಿ ಹೋಗೋದು ನೋಡಿದೆ ಅನ್ನೋ ಥರ. ಇವ್ರು ಬಂದು ಸಹಾಯ ಮಾಡೋದು ಅಷ್ಟರ ಉಳಿದ್ರೆ ಉಳಿಲಿ. ಇಷ್ಟು ವರ್ಷದಿಂದ ನೋಡಲ್ಲ ಇವ್ರು ಸಹಾಯಕ್ಕೋಷ್ಟು ಬೆಂಕಿ ಹಾಕ ಸಹಾಯ ಮಾಡೋದ. ನೆಗದು ಬಿದ್ದರೂ ಬುದ್ಧಿ ಕಲಿಯಲ್ಲ ಅಂತ ಮುಂದೆವು ಐಡಿ ಕ್ರಿಯೇಟ್ ಮಾಡ್ಕೊಂಬಂದು ಕೆಟ್ಟದಾಗಿ ಬೇಡವಾಗಿ ಹೇಳೋದು. ಬ್ಯಾಡ್ರ ಜಾತಿ ಬಾಯಿ ಮಣ್ಣಾಕ. ಅವ್ರ ಮಕ್ಕನ್ನ ಆಯ್ತು ನೀರು ಕುಡಿಯ, ಅವ್ರ ನೆಗದು ಬಿದ್ದು ನೆಲ್ಲಿಕಾಯಾಗ. ಇದೇ ನಮ್ಮೂರ ಕಡೆ ಬೈಯೋದು, ಹಳ್ಳಿ ಕಡೆಯ ಹಂಗೆ ಉಗಿಬೇಕು ನಾಯಿ ಉಗ್ದಂಗೆ. ಆ ಮೆಸೇಜ್ ಮಾಡಿದವಳು ಯಾವನು ನೋಡ್ತಾಯಿದ್ದೀರಾ ಅವನಿಗೆ ನಾಯಿ ಉಗ್ದಂಗೆ ಉಗಿತಾಯಿದ್ದೀವಿ ಅಷ್ಟೇ. ನೋಡಿ ಇದು ಬೆಂದಮೇಲೆ ಎಷ್ಟು ಚಿಕ್ಕದಾಗುತ್ತೆ ಇದು, ನೋಡಿ ಎಷ್ಟು ಚಿಕ್ಕದಾಗುತ್ತೆ ಇದು. ನೋಡಿ ಇದನ್ನೆಲ್ಲ ತೆಗಿಯೋಣ, ಮತ್ತೆ ಹಾಕೋಣ. ತುಂಬ ಜಾಸ್ತಿ ಬೆಂದರೆ ರೊಟ್ಟಾದಂಗೆ ಆಗುತ್ತೆ. ಇಷ್ಟು ಬೆಂದರೆ ಸಾಕು. ಇದು ಫುಲ್ಲು ಬೆಂದರೆ ಏನು ಕಾಣಿಸೋದೇ ಇಲ್ಲ. ಆಮೇಲೆ ನೋಡಿ ಇದೆಲ್ಲ ತೆಗಿಯೋಣ. ನೋಡಿ ನಾನು ಇನ್ನೊಂದು ಸಲ ಹಾಕ್ತೀನಿ. ಇನ್ನೊಂದು ಸಲ ನೋಡಿ ಅದನ್ನು ಅಷ್ಟೇ ದೂರ ಹಿಂಗೆ ಹಾಕೋಣ. ನೋಡಿ ಇದು ಬೆಂದಿದೆ, ಉಲ್ಟಾ ಮಾಡ್ಕೊಳ್ಳೋಣ ಇದನ್ನು. ನಮ್ಮನ್ನೇ ಇದುವರೆಗೂ ನಮ್ಮ ಯಜಮಾನ್ರು ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ನಾವು ಯಾರ ಮಂತಕ್ಕೂ ಇಟ್ಟು ಕೊಡಿ ಬಟ್ಟೆ ಕೊಡಿ ಅಂತ ಇದುವರೆಗೂ ಹೋಗಿ ಅಂತ ಕಳಿಸೂ ಇಲ್ಲ. ಸಾಕು ನಮಗಿಟ್ಟು ಬಟ್ಟೆಗೆ ನ್ಯಾರಾಗಿದ್ದೀವಿ. ಯಾರ ಮನೆ ಬಾಗಿಲಿಗೆ ಹೋಗೋ ಪರಿಸ್ಥಿತಿನೂ ಬಂದಿಲ್ಲ. ಯಾರು ಸಂಬಂಧಿಕರಿದ್ದಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ಯಾರ ಮನೆಗೂ ಯಾರು ಹೋಗಬಾರ್ದು. ಯಾಕೆ ಅಂದರೆ ಕೀಳಾಗಿ ನೋಡ್ತಾರೆ ಎಲ್ಲರೂ ಒಂಥರ. ನಾವು ನಮ್ಮ ಮನೆಗಳಲ್ಲಿದ್ದರೆ ನಮಗೆ ಮರ್ಯಾದೆ, ಏನೇ ಅನ್ರಿ. ಅವ್ರವ್ರ ಮನೇಲಿ ಅವರಿದ್ದರೆ ಅವ್ರಿಗೆ ಮರ್ಯಾದೆ. ಇನ್ನೊಬ್ಬರ ಮನೆಗೆ ಹೋಗಿ ಅವರು ಊಟ ಕೊಡೋರ್ಗೂ ಕಾಯಬೇಕು ತಿನ್ನೋಕ್ಕೆ. ಅವ್ರೇನು ಕೊಟ್ಟಿದ್ದು ಇಸ್ಕೊಂಡು ತಿನ್ನಬೇಕು, ಕುತ್ಕೋಬೇಕು. ಅದ್ರ ಬದಲು ನಮ್ಮ ಮನೆಗಳಲ್ಲಿ ಇದ್ದರೆ ನಾವು ಬೇಕಾಗಿದ್ದು ಮಾಡ್ಕೊಂಡು ತಿನ್ಬೋದು, ನಮಗೆ ಇಷ್ಟ ಬಂದಂಗೆ ಇರ್ಬೋದು. ನಮ್ಮನ್ನು ಚೆನ್ನಾಗೇ ನೋಡ್ಕೊಂತಾರೆ ನಮ್ಮ ಯಜಮಾನ್ರು. ಯಾರ ಮನೆ ತಕ್ಕಿದ್ವರೆಗೂ ಇಟ್ಕೊಡು ಬಟ್ಟೆ ಕೊಡು ಅಂತ ಕಳಿಸಿಲ್ಲ. ಅದೇ ಅವ್ರು ಹೇಳೋದು, ನಾವು ಚೆನ್ನಾಗಿದ್ದೀವಿ ಇನ್ನೊಬ್ರಿಗೆ ಯಾಕೆ ಸಾಲ ಮಾಡಿಬೇಕು ಅಂತಾರೆ. ನಾವ್ಯಾಕೆ ಇನ್ನೊಬ್ರಿಗೆ ಸಾಲ ಮಾಡಿಬೇಕು? ನಾವು ದುಡ್ಕೊಂಡು ನಾವು ತಿನ್ನೋಕ್ಕೆ. ನೋಡಿ ಇವೆಲ್ಲ ಚೆನ್ನಾಗಿ ನೋಡಿ ಫ್ರೈ ಆಗಲಿ. ಹೇಳಿದ್ಮೇಲೆ ತುಂಬ ಚೆನ್ನಾಗಿ ಬೆಂದರೆ ಏನು ಸಿಕ್ಕದೇ ಇಲ್ಲ ತಿನ್ನೋದಕ್ಕೆ.
ಅವಾಗೆಲ್ಲ ನಮಗೆ ಬಟ್ಟೆಗೆ ಊಟಕ್ಕೆ ಎಲ್ಲದಕ್ಕೂ ಕಷ್ಟನೇ ಅವಾಗ ತುಂಬ. ಊಟದಿಂದ ಹಿಡಿದು ಬಟ್ಟೆ ವರ್ಷಕ್ಕೊಂದು ಜೊತೆ ತಂದು ಕೊಡ್ತಿದ್ರೋ ಇಲ್ವೋ ಅಷ್ಟೇ. ನನಗೆ ಮೇಲ್ಗಡೆ ಬೇಡವೆ ಮಾತು ಮಾತಾಡೋಕ್ಕೆ ಬರೋಲ್ಲ. ಇರೋದನ್ನ ಇದ್ದಂಗೆ ಹೇಳ್ತೀನಿ, ಸುಳ್ಳು ಹೇಳೋಕ್ಕೆ ಹೋಗಲ್ಲ, ಇದು ಮಾಡಲ್ಲ. ಇರೋದನ್ನ ಇದ್ದಂಗೆ ಹೇಳ್ತೀವಿ. ಬೇಕಾದ್ರೆ ಎದುರಿಗೆ ಬೈದು ಹೋಗಲಿ, ಮುಗಿದ್ರೆ ಮುಗಿಲಿ ಅಂತ. ಅವಾಗ ಓದ್ಸೋಕ್ಕೂ ಕಷ್ಟ. ಕೆಲ್ಸಕ್ಕೆ ಹೋಗಿ ಏನಾದ್ರು ದುಡಿದ್ರೆ ಸ್ವಲ್ಪ ಮನೆಗೆ ಹೆಲ್ಪ್ ಆಗುತ್ತೆ ಅನ್ನೋರು ಅವಾಗೆಲ್ಲ. ಅವಾಗ ಇಷ್ಟು ಚೆನ್ನಾಗಿ ಓದಿ ಅಂತ ಹೇಳೋರು ಇಲ್ಲ. ನಿಮ್ಮ ಪ್ರೇಮ ಮೇಲೆ ಹೋಗ್ತಾರೆ ಹೇಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಯಾರ ಬ್ಯಾಡ್ ಕಮೆಂಟ್ಸು ಮಾಡ್ತಾರಲ್ಲ ಅವ್ರಿಗೆ ನಾಯಿ ಮುಗ್ದಂಗೆ ಮುಗಿತಾ ಇದ್ದೀನಿ ಅಷ್ಟೇ. ನಮಗೇನು ಕೋಪ ಬರಲ್ವಾ, ರೋಷ ಬರಲ್ವಾ? ನಾವೇನು ಮನುಷ್ಯರಲ್ವಾ? ಸುಮ್ಮನೆ ಏನು ತಪ್ಪು ಮಾಡ್ದಲೇ ಸುಮ್ಮನೆ ಹೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅದಕ್ಕೆ ಈಗೆಲ್ಲ ಬೇಡವೆ ಮಾತಿಗೆ ಬೆರಗಾತಾರಲ್ಲ, ಅದಕ್ಕೆ ಅಯ್ಯೋ ಅಕ್ಕ ಪಕ್ಕ ಚಕ್ಕ ಮುಕ್ಕ ಅಂತಾರಲ್ಲ, ಅಂಥವ್ರಿಗೆ ಬೆರಗಾಗ್ತಾರೆ. ನಾನು ನಮ್ಮೂರಲ್ಲಿ ಹೆಂಗಿದ್ದೆ ಇಲ್ಲೂ ಹಂಗೆ ಇದ್ದೀನಿ, ಏನೂ ಚೇಂಜ್ ಆಗಿಲ್ಲ. ಬೇರೆಯವ್ರು ಚೇಂಜ್ ಆಗಿರ್ಬೋದು, ನಾನು ಏನು ಚೇಂಜ್ ಆಗಿಲ್ಲ. ಯಾರಿಗೆ ಯಾಕೆ ತಲೆ ಹೋಗಬೇಕು? ಯಾವ ಕೆಟ್ಟ ಬುದ್ಧಿ ಮಾಡಿ ದುಡ್ಡು ಮಾಡಬೇಕಾಗಿಲ್ಲ, ಯಾವುದು ಮಾಡಬೇಕಾಗಿಲ್ಲ. ಒಳ್ಳೆಯದ್ರಲ್ಲಿ ಇದರಲ್ಲಿ 10 ರೂಪಾಯಿ ಬರುತ್ತಾ ಸಾಕು ನಮಗೆ, ಅದರಲ್ಲಿ ಜೀವನ ಮಾಡಬೇಕು. ಇನ್ನೊಬ್ರ ಹತ್ರ ಚಿನ್ನ ಐತೆ, ಒಡವೆ ಐತೆ, ಸೀರೆ ಐತೆ ಅಂತ ಯಾಕೆ ಆಸೆ ಮಾಡಬೇಕು ಇನ್ನೊಬ್ರಿಗೆ? ಇದ್ರೆ ಅವರಿಗೆ, ನಮಗೇನು ಬಂದು ಬಲಗಿಸುತ್ತಾ? ನೋಡಿ ಎಲ್ಲ ಫ್ರೈ ಮಾಡಾಯಿತು. ಇದಕ್ಕೆ ಬಾಕ್ಸಿಗೆ ಪ್ಯಾಕ್ ಮಾಡೋಣ. ನೋಡಿ ಎಲ್ಲ ರೆಡಿ ಆಯಿತು. ಈ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತೀನಿ ನಾನು, ಅವರು ತಗೊಂಡೋಗ್ತಾರೆ. ನೋಡಿ ಫ್ರೈ ಮಾಡೋದು ಹೆಂಗೆ ಅಂತ ನೋಡಿದ್ರಲ್ಲ, ನೀವು ಮನೇಲಿ ಟ್ರೈ ಮಾಡಿ. ಸೀಗಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ.